ಈ ಮಂಜವನ್ನ ಹೆಂಗಾರ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿ ಬಿಡ್ಬೇಕು. ಮತ್ತೆ ಇಲ್ಲೇ ನಮ್ಮ ಮನೆಯೊಳಗನ ಜಾಂಡ ಅವ್ರಿಗೆ ಕುಂತು ಬಿಡ್ತಾ ಗಂಡ ಮನೆ ಎಲ್ಲ ಬಿಟ್ಟು. ನಮ್ದು ಎತ್ಲಾರ್ದಂಗೆ ಆಗೈತಿ. ತಿನ್ನಾಕ ಒಂದಿದ್ರು ಒಂದಿಲ್ಲ ಅಂಥದ್ರಾಗೆ ಈಕ್ಯೋಬ್ಯಾಗ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟ ಇಲ್ಲಿ. ಇಲ್ಲ ಪಾಪ ಚಲೋ ಅದಾಳು, ಏನೋ ಜಗಳ ಆಗೈತಿ ಬಂದಾಳು ಅಂತಂದ್ರೆ ನೋಡ್ಕೊಳಕ್ಕೆ. ಈಕಿ ಬೇಕಂತ ಜಗಳ ಮಾಡಿ ಆ ಸುಂದರಿಗೆಲ್ಲ ಅಂದಿರ್ತಾಳೆ. ಮತ್ತು ಅವ್ರಪ್ಪಗೆ ಸಿಟ್ಟು ಬಂದು ಹೊರಗೆ ಹಾಕಿರ್ತಾನೆ. ಅದಕ್ಕೆ ಈಗ ಇಲ್ಲಿ ಬಂದು ಕುಂತ್ಬಿಟ್ಟಾಳೆ ನಮ್ಮ ಮನ್ಯಾಗ. ನಮಗೆ ಇದೇ ಆಗಿಬಿಟ್ಟಾಳ. ಇವತ್ತು ಒಟ್ಟು ಹೆಂಗಾರ ಮಾಡಿಕಿನ ಸುಂದರಿ ಜೊತೆ ಕಳಿಸ್ಬಿಡ್ಬೇಕು ನಾ. ಇಲ್ಲಾಂದ್ರೆ ನಮಗೆ ದೊಡ್ಡ ತಲೆನೂ ಹಾಕಿದೆ. ಇರ್ಲಿಕ್ಕೆ ನೋಡೋಣ, ಇಲ್ಲೇ ಏನಾರ ಇದ್ಲು ಅಂದ್ರೆ ಆಕೆಗೆ ಅಷ್ಟಿಷ್ಟು ಕಾಟ ಕೊಡೋದಿಲ್ಲ. ತಾನ ಮನೆ ಬಿಟ್ಟು ಓಡೋಗಿರ್ಬೇಕು. ಹಂಗೆ ಮಾಡ್ತಾನಕೀಗೆ. ಅಣ್ಣ ಬೇಡಣ್ಣ, ನಾ ಹೋಗೋದಿಲ್ಲ. ಹೋದ್ನಿ ಅಂತಂದ್ರೆ ನನ್ನ ಭಾಳ ಕೇವಲವಾಗಿ ನೋಡ್ತಾರೆ ಅವ್ರು. ಈಕೆ ತಾನಾಗೆ ಬಂದಾಳಂತ ಹೇಳಿ ಭಾಳ ಕೇವಲವಾಗಿ ನೋಡ್ತಾರೆ ಅವ್ರು ನನ್ನ. ಹಾಗೆಲ್ಲ ಏನಾಗೋದಿಲ್ಲ, ನೀ ಹೋಗು. ಅದ ನಿನ್ನ ಗಂಡು ಮನೆ ಐತಿ. ಕೇವಲವಾಗಿ ನೋಡಿದ್ರೆ ಏನಾಯ್ತು? ಒಂದು ಮಾತು ಬರ್ತತಿ, ಒಂದು ಮಾತು ಹೋಗ್ತೈತಿ ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಎಲ್ಲರ ಜೊತೆ ನಕ್ಕೊಂತ ಚಂದಗೆ ಇರ್ಬೇಕು. ಅದನ್ನ ಬಿಟ್ಟು ನೀ ಹಿಂಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಬಂದೆ ಅಂದ್ರೆ ಹೆಂಗಾಕೈತಿ ಹೇಳು? ಈಗ ಪಾಪ ಸುಂದ್ರಿ ಅಲ್ಲಿಂದ ಬಂದಾಳು ನೀನು ಕರ್ಯಾಕ. ಪಾಪ ಅದು ಎಷ್ಟೆಲ್ಲ ಕೇಳ್ಕೊತತ್ ನೀನು. ಬಾ ಚಿಕ್ಕಮ್ಮ ಹೋಗುನ್ ಅಂತೇಳಿ ನೀನು ಆಕಿನ ಬೈತಿ. ಹಿಂಗೆ ಅವ್ರ ಅಪ್ಪನ ಮುಂದೆ ಬೈದ್ರ ಮತ್ತು ಆಕಿಗೂ ಅವ್ರಿಗೂ ಸಿಟ್ಟು ಬರಲ್ಲೇನ? ಅಣ್ಣ ಏನು ಎಲ್ಲ ಸುಂದರಿ ಪರವಾಗಿನ ಮಾತಾಡಕತ್ತಿಲ್ಲ? ಹಂಗೇನಿಲ್ವಾ, ನಾ ಯಾರ ಪರವಾಗಿನೂ ಮಾತಾಡಕತ್ತಿಲ್ಲ. ಇರೋ ವಿಷಯ ಹೇಳಕತ್ತ ನಿನ್ಗೆ ತಿಳಿಸ್ಕ್ಯಾಸ. ಚಿಕ್ಕಮ್ಮ ನಮಗೆ ಮನ್ಯಾಗ ಇರಾಕ ಆಗ್ಬಾರ್ದು ಚಿಕ್ಕಮ್ಮ. ಪಾಪ ಅಮ್ಮನ ನೋಡಕ್ಕೆ ಆಗ್ಬಾರ್ದು ನಂಗೆ. ಬರೀ ರಾತ್ರಿ ಎಲ್ಲ ಮಮ್ಮಿ 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 ಅಂತ ಹೇಳಿ ಕನವರ್ಸ್ತಿರ್ತಾಳೆ ಆಕಿ ನೋಡಿ ಭಾಳ ಜೀವ ಮರಗಾತ ಚಿಕ್ಕಮ್ಮ ನಂಗೆ. ನೀ ಮಾಡು ನಾಟಕ ಎಲ್ಲ ನನಗೆ ಗೊತ್ತೈತಿ. ಬಾಯಿ ಮುಚ್ಕೊಂಡು ಕುಂದ್ರೆ ಹಿಂಗೆ ಅತ್ತ ಕಣ್ಣೀರು ಹಾಕ್ಯಾನ ನಾನು ಈ ಪರಿಸ್ಥಿತಿ ತಂದಿಟ್ಟಿನಿ. ಹಿಂಗೆ ಮಾಡ್ತಾ ಅನ್ನ ಹಾಕಿ ಅವ್ರ ಅಪ್ಪನ ಮುಂದನೂ ಅಳ್ಕೊಂತ ನಿಂತು ಬಿಡ್ತಾಳೆ. ಈಗ ಕಣ್ಣೀರಿಗೆ ಮಳ್ಳ ಹಾಕ್ಯಾಸ ಅವರಪ್ಪ ನನ್ನ ಬೈದ ಕಾಸ ಮನೆ ಬಿಟ್ಟು ಹೊರಗೆ ಹಾಕಿದಾನೆ. ಮಂಜವ್ವ ಸುಮ್ಮಿರುವ, ಎದಕ್ಕೆ ಹುಡುಗಿಗಂಗಂತಿ? ಸುಂದ್ರಿ ನೀ ಅಳಬೇಡವಾ? ಅಳಬೇಡ. ನಿಮ್ಮ ಚಿಕ್ಕಮ್ಮನ ನಿನ್ನ ಜೊತೆ ಕಳಿಸೋ ಜವಾಬ್ದಾರಿ ನಂದೈತಿ. ನೀ ಅಳಕ್ಕೆ ಹೋಗ್ಬೇಡ. ನಮ್ಮ ಚಿಕ್ಕಮ್ಮ ಭಾಳ ಒಳ್ಳೆಯವರದಾರ ಮಾಮ. ಹಂಗೆ ಏನೋ ಒಂದಿಟ ಜಗಳ ಆಗಿ ಮನ್ಯಾಗ ಹಿಂಗೆಲ್ಲ ಆತಷ್ಟ. ಚಿಕ್ಕಮ್ಮ ಭಾಳ ಚಲೋ ಅದಾರ. ಅಪ್ಪಗನು ಚಿಕ್ಕಮ್ಮ ಅಂದ್ರೆ ಭಾಳ ಇಷ್ಟ. ಅವರು ಬರೀ ಚಿಕ್ಕಮ್ಮನ ನೆನಪಿಸ್ಕೊತಿರ್ತಾರೆ. ಅವ್ರ ಈ ಬಾಯಿ ಬಿಟ್ಟ ಏನು ಹೇಳೋದಿಲ್ಲ ಮಾಮ. ಆದ್ರೆ ಅವರೊಬ್ಬರೇ ಇದ್ದಾಗ ಎಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ನನ್ನ ಭಾಳ ಪಾಪ ಅವರಿಗೆ ಬೇಜಾರಾಗಿಬಿಟ್ಟೈತಿ. ಹಂಗ ಅಲ್ವಾ ಮತ್ತು ಹೆಂಡತಿ ಮೇಲೆ ಎಲ್ಲರಿಗೂ ಪ್ರೀತಿ ಗೌರವ ಕಾಳಜಿ ಎಲ್ಲ ಇದ್ದೇ ಇರ್ತೈತಿ. ಆದರೆ ಹೆಂಡತಿ ಅದಕ್ಕೇನೋ ಒಂದು ಸ್ವಲ್ಪ ತಿಳ್ಕೊಂಡು ಹೋಗ್ಬೇಕಾಕೈತಿ ಅಷ್ಟೆ. ಅದನ್ನು ಬಿಟ್ಟು ನಂದ ನಡೀಲಿ, ನಮ್ಮ ಮನೆಯೊಳಗೆ ನಡ್ದಂಗನ ಅಲ್ಲಿ ನಂದ ನಡೀಲಿ ಅಂತಂದ್ರೆ ಆಗೋದಿಲ್ಲ ಅದೆಲ್ಲ. ಏನಣ್ಣ ನೀ ಹಿಂಗೆಲ್ಲ ಮಾತಾಡಕತ್ತಿ? ಓಹೋ, ನೀ ಯಾಕೆ ಹಿಂಗೆಲ್ಲ ಮಾತಾಡತ್ತಿ ಅಂತ ಹೇಳಿ ಗೊತ್ತಾತು ಅಣ್ಣ ನನಗೆ. ಒಂದೆರಡು ದಿನಕ್ಕೆ ನಾನು ನಿನಗೆಲ್ಲ ಬೇಸರ ಆಗಿಬಿಟ್ಟನಲ್ಲ. ನೀನು ಹಂಗೆ ಮಾಡ್ತಾಳು, ನೀನು ಹಂಗೆ ಮಾಡಕತ್ತಿ. ನಿಮಗೆ ಹಂಗೇನಾರ ಆ ಬೇಸರದ್ದು ಆಗಿದ್ರೆ ಹೇಳಿಬಿಡ್ರಿ. ನಾನು ನಿಮ್ಮ ಮನ್ಯಾಗನೂ ಇರೋದಿಲ್ಲ, ಎಲ್ಲಾರ ಹೊಕ್ಕೇನ. ಯಾ ಚಿಕ್ಕಮ್ಮ ಎಲ್ಲಾರ ಹೊಕ್ಕೇರಿ? ಬರ್ರಿ ನಮ್ಮ ಮನೆಗೆ ಹೋಗೋಣ ಬರ್ರಿ. ಅಲ್ಲಿ ನಿಮ್ಮ ಸಲುವಾಗಿ ಎಲ್ಲರೂ ಕಾಯಕತ್ತಾರ. ನೀ ನನ್ನ ಜೊತೆ ಮಾತಾಡಬೇಡ ಸುಂದ್ರಿ. ನೀ ಮಾತಾಡಿದಂದ್ರೆ ಆಮೇಲೆ ನಿನಗೆ ನಾ ಏನು ಮಾಡ್ತಾನೆ ನನಗೂ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ನಿಂದ್ರಿ ನೀ. ಮಂಜವ್ವ ಸಿಟ್ಟು ಆಗಬೇಡ ಹುಡುಗಿ ಮೇಲೆ. ಆಕೆ ಹೇಳೋದು ಕೇಳೋ ಒಂದು ಸ್ವಲ್ಪ. ಆಕೆ ಹೇಳೋದು ಕರೆಕ್ಟ್ ಐತಿ. ನೀ ಈಗ ಹೋಗಕ್ಕೆ ಜೊತೆ ಆಮೇಲೆ ನಿನಗೆ ಫೋನ್ ಮಾಡಿ ಹೇಳ್ತಾನೆ ನಾ ಏನು ಮಾಡ್ಬೇಕಂತ ಹೇಳಿ. ಇಲ್ಲಣ್ಣ ನಾ ಅಂತ್ರಿ ಅವ್ರ ಮನೆಗೆ ಹೋಗೋದಿಲ್ಲ. ಇವರಪ್ಪನ ಬಂದ ಕರೆದ್ರೆ ಹೊಕ್ಕೇನ. ಇಲ್ಲ ಅಂತಂದ್ರೆ ಅವ್ರ ಮನೆಗೆ ಹೋಗೋದಿಲ್ಲ. ನಿನಗೆ ಬೇಸರ ಆಗಿದ್ರೆ ಹೇಳು, ನಿಮ್ಮ ಮನೆಯಾಗನೂ ಇರೋದಿಲ್ಲ, ಬೇರೆ ಎಲ್ಲಾರ ಹೊಕ್ಕೇನ. ಆದ್ರೆ ನೀನು ಅವ್ರ ಮನೆಗೆ ಹೋಗಂತ ಹೇಳಿ ನನಗೆ ಒತ್ತಾಯ ಮಾಡೋಕೆ ಹೋಗಬೇಡ. ನಿನಗೆ ಯಾಕೆ ಅರ್ಥ ಆಗತ್ತಿಲ್ಲ ಮಂಜು ನಾ ಹೇಳುದಾ? ಸ್ವಲ್ಪ ಅರ್ಥ ಮಾಡ್ಕೋ, ಯೋಚನೆ ಮಾಡಿ ನೋಡು. ಸುಂದ್ರಿ ಒಳಗೆ ಹೋಗು, ಅಡುಗೆ ಮನೆಯಾಗ ಒಂದಿಟ್ಟ ನೀ ಮತ್ತೆ ಏನು ಮಾಡತ್ತಾಳ ನೋಡೋಗು. ಹಾಂ ಆಯ್ತು ಮಾಮ, ನೋಡ್ತೀನಿ. ಯಾಕನ್ನ ಯಾಕೆ ಸುಂದ್ರಿನ ಒಳಗೆ ಕಳಿಸಿದಿ? ನಾ ಆಕಿನ ಹೊರಗೆ ಕಳಿಸ್ಬೇಕಂತ ಮಾಡಿದ್ರೆ ನೀನ ಒಳಗೆ ಕಳ್ಸಕತ್ತಿಲ್ಲ. ನೀ ಏನು ಹುಚ್ಚಿಗೆ ಚದಿಯೇನ ಮಂಜವ್ವ? ಒಂದು ಸ್ವಲ್ಪ ಅರ್ಥ ಆಕತ್ತಿಲ್ಲ ನಿನಗೆ. ನಾ ಏನು ಹೇಳತ್ತಾನ ಅನ್ನೋದು ಒಂದು ಸ್ವಲ್ಪ ಗೊತ್ತೈತಿ ನಿನಗೆ. ಆಕೆ ಸುಂದ್ರಿ ಅದಾಳು, ಅದಕ್ಕೆ ಹಂಗೆಲ್ಲ ಮಾತಾಡಕತ್ತಾನ. ಒಂದು ಸ್ವಲ್ಪ ತಿಳುವಳಿಕೆ ಅನ್ನೋದೇ ಇಲ್ವಾ ನಿನಗೆ? ಅಂದರೆ ಏನನ್ನ ನಿನ್ನ ಮಾತಿನ ಅರ್ಥ? ನೋಡುವ, ಈಗ ನೀನು ಇಲ್ಲೇ ಜಗಳ ಮಾಡಿ ಬಂದಿ. ಸುಂದ್ರಿ ನಿನ್ನ ಕರ್ಯಾಕೆ ಬಂದ. ಇದು ಒಂದು ಒಳ್ಳೆ ಅವಕಾಶ ಐತಿ ನಿನಗೆ. ನಿನ್ನ ಗಂಡ ಬರ್ತಾನಿಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಸುಂದ್ರಿ ಮೇಲೆ ಕಾಳಜಿ ಭಾಳ ಐತೆ ಅವಾಗ. ನೀನು ಆಕಿಗೆ ಹಂಗೆ ಮಾಡಿದ್ದಕ್ಕೆ ಅವ ನಿನ್ನ ಮನೆ ಬಿಟ್ಟು ಹೋದ್ರೂ ಹೊಳ್ಳೆ ವಾಪಸ್ ಕರ್ಯಾಕೆ ಬಂದಿಲ್ಲ. ಇನ್ನು ಮ್ಯಾಲೇನು ಕರ್ಯಾಕೆ ಬರ್ತಾನ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ಈಗ ಸುಂದ್ರಿ ನೀವು ಮಾಡ್ಕೊಂಡ ನೀನು ನಿಮ್ಮ ಮನೆಗೆ ಹೋಗ್ಬೋದು. ಇಲ್ಲ ನಿಮ್ಮ ಮನೆಗೆ ನೀ ಯಾವತ್ತೂ ಕಾರ್ ಇಡಕ್ಕೆ ಆಗೋದಿಲ್ಲ, ತಿಳ್ಕೊಂಬಿಡು. ಆದರೂ ಹೆಂಗೆ ಹೋಗ್ಲಿ ನಾನು? ಇನ್ನು ಅವರೇ ಬಂದಿದ್ರೆ ನಡೀತಿತ್ತು. ನಡೀತಿತ್ತು, ಆದರೆ ಅವ್ರು ಬರೋದಿಲ್ಲಲ್ಲ. ಅವ್ರು ಬರೋದಿಲ್ಲ ಅಂತ ಹೇಳಿ ಅವ್ರ ಮನೆ ಬಿಟ್ಟು ಇರಾಕೈತಿ. ನಿನ್ನ ಎರಡು ಮುದ್ದಿನಂತ ಮಕ್ಕಳದಾವಲ್ಲಿ, ಅಮ್ಮು ಪಾಪ ಅವೇನು ಮಾಡ್ಬೇಕಾ? ಈ ಸುಂದರಿ ಸಲುವಾಗಿ ಅವ್ನು ಎರಡು ದೂರ ಮಾಡ್ಕೋತೀನಿ ನೀನು. ಅಯ್ಯೋ ಇಲ್ಲಣ್ಣ ಇಲ್ಲ, ನನಗೆ ಅಮ್ಮು ಅಂದ್ರೆ ಭಾಳ ಇಷ್ಟ. ಅವ್ರು ಬೇಕು ನಂಗೆ. ಅದಕ್ಕೆ ಹೇಳತ್ತನು, ಇದು ಒಂದು ಒಳ್ಳೆ ಅವಕಾಶ ಐತಿ ನಿನಗೆ ಹೋಗಂತ ಹೇಳಿ. ನೀ ಅಲ್ಲಿ ಹೋದೆ ಅಂತಂದ್ರೆ ಆಮೇಲೆ ನಿನಗೆ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಕ್ಕಾಕೈತಿ. ಇಲ್ಲಿ ನಮ್ಮ ಮನೆ ಒಳಗೆ ಕುಂತಂದ್ರೆ ಏನೂ ಆಗೋದಿಲ್ಲ. ಸುಂದ್ರಲ್ಲಿ ಆರಾಮ ಇರ್ತಾಳು, ನೀ ಇಲ್ಲೇ ಹಿಂಗಿರ್ಬೇಕಾಕೈತಿ ನೋಡು.
ಹೌದಣ್ಣ, ನೀ ಹೇಳೋದು ಎಲ್ಲ ಕರೆನೇ ಐತಿ. ಆದರೂ ನನಗೆ ಯಾಕೋ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗವಲ್ತು. ನಾ ಹೇಳೋದು ಕೇಳು ಮಂಜು. ನೀ ಸುಂದ್ರಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಂತಂದ್ರೆ ನೀ ಆ ಮನೆ ಒಳಗೆ ಇರ್ಬೇಕು. ಅದನ್ನು ಬಿಟ್ಟು ನೀನು ಆ ಮನೆಯಿಂದ ಹೊರಗೆ ಇದ್ದ ಕಾಸು ಸುಂದರಿನ ಮನೆ ಬಿಟ್ಟು ಹೊರಗೆ ಹಾಕ್ತಾನಂದ್ರೆ ಸಾಧ್ಯನೇ ಇಲ್ಲದ, ತಿಳ್ಕೊಂಡ್ಬಿಡ್ನಿ.